ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕನ್ನಡದಲ್ಲಿ ಹೆಚ್ಚು ರೀಮೇಕ್ ಮಾಡಿರೋರು ಯಾರು? ರಾಜ್ಕುಮಾರ್ ಸಾರ, ಅಂಬರೀಶ್ ಸಾರ, ಅಥವಾ ವಿಷ್ಣು ಸಾರ, ಪುನೀತ್ ರಾಜ್ಕುಮಾರ್ ಅವರ, ದರ್ಶನ್ ಅವರ, ಸುದೀಪ್ ಅವರ, ರವಿಚಂದ್ರನ್ ಅವರ, ಅಥವಾ ಶಿವರಾಜ್ ಕುಮಾರ್ ಅವರ? ಬನ್ನಿ, ಇವರಲ್ಲಿ ಹೆಚ್ಚು ರೀಮೇಕ್ ಸಿನಿಮಾ ಮಾಡಿದವರು ಯಾರು ನೋಡೋಣ ಬನ್ನಿ. ನನಗೆ ಸಿಕ್ಕಿರೋ ಲೀಸ್ಟ್ ಪ್ರಕಾರ ನಾನು ಹೇಳಿದ್ದೇನೆ. ಯಾವುದಾದರೂ ಸಿನಿಮಾ ಬಿಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸದ್ಯ ಚಿತ್ರರಂಗದಲ್ಲಿ ಕುಂತ್ರು ನಿಂತರು ಬರೀ ಪ್ಯಾನ್ ಇಂಡಿಯಾದ ಚರ್ಚೆ ನಡೀತಿದೆ. ಸ್ಟಾರ್ ನಟರು ವರ್ಷಕ್ಕೆ 2ರಿಂದ 3 ಮೂವಿ ಮಾಡಬೇಕು ಎನ್ನುವ ಕೂಗು ಕೂಡ ಕೇಳಿ ಬರ್ತಾನೆ ಇದೆ. ಆದರೆ ಯಾರು ಇದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣುತ್ತಿಲ್ಲ. ಇನ್ನು ಸ್ಟಾರ್ ನಟರು 2ರಿಂದ 3 ವರ್ಷಕ್ಕೊಮ್ಮೆ ಕೇವಲ ಒಂದು ಮೂವಿಯಲ್ಲಿ ಮಾತ್ರ ನಟಿಸುತ್ತಿದ್ದಾರೆ, ಪ್ಯಾನ್ ಇಂಡಿಯಾ ಮೂವಿ ಅಂತ. ಇದರಿಂದ ಸಾಕಷ್ಟು ಥಿಯೇಟರ್ಗಳು ಕೂಡ ಮುಚ್ಚಿವೆ, ಯಾವುದೇ ಸ್ಟಾರ್ ನಟರ ಸಿನಿಮಾ ಇಲ್ಲದೆ. ಒಂದು ಕಾಲದಲ್ಲಿ ಚಿತ್ರರಂಗದಲ್ಲಿ ರೀಮೇಕ್ ಅವಳಿ ಜಾಸ್ತಿನೇ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲಾ ಸ್ಟಾರ್ ನಟರು ಕೂಡ ರೀಮೇಕ್ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ಗೆದ್ದಿದ್ದಾರೆ. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಶುರುವಾಗಿ ಪರಭಾಷಾ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗಿ ಬರಲು ಆರಂಭವಾದ ಬಳಿಕ ರೀಮೇಕ್ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಒಂದಿಷ್ಟು ರೀಮೇಕ್ ರೈಟ್ಸ್ ನಿರ್ಮಾಪಕರ ಬಳಿ ಇದ್ದರೂ ಸಿನಿಮಾ ಮಾಡಲು ಯಾರೂ ತಯಾರಿಲ್ಲ. ಇನ್ನು ರೀಮೇಕ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವಾದವನ್ನು ಮಂಡಿಸುತ್ತಾರೆ. ನಮ್ಮಲ್ಲಿ ಕಥೆಗಳೇ ಇಲ್ಲವಾ? ಸ್ವಂತ ಕತೆ ಮಾಡಿ ಸಿನಿಮಾ ಮಾಡಬಹುದಲ್ಲ? ಯಾವುದೋ ಭಾಷೆಯ ಹಿಟ್ ಆಗಿರುವ ಕಥೆಯನ್ನು ಕನ್ನಡದಲ್ಲಿ ವರ್ಕ್ ಆಗುತ್ತಾ ಎನ್ನುವುದು ಕೆಲವರ ವಾದ. ಅದಾಗಲೇ ಗೆದ್ದಿರುವ ಕಥೆ ಆಗಿರುವುದರಿಂದ ರಿಸ್ಕ್ ಕಮ್ಮಿ, ರೀಮೇಕ್ ಮಾಡುವುದು ಕೂಡ ಬಹಳ ಕಷ್ಟ, ಯಾಕಂದರೆ ಜನ ಹೋಲಿಕೆ ಮಾಡಿ ನೋಡುತ್ತಾರೆ. ಈ ಪ್ರಯತ್ನದಲ್ಲಿ ಗೆಲ್ಲುವುದು ಸಾಧಾರಣದ ಮಾತಲ್ಲ ಎನ್ನುವ ವಾದವೂ ಕೂಡ ಇದೆ. ಇನ್ನು ದಶಕಗಳಿಂದ ಎಲ್ಲಾ ಭಾಷೆಗಳಲ್ಲೂ ರೀಮೇಕ್ ಸಿನಿಮಾಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಬರೀ ಪರಭಾಷಾ ಸಿನಿಮಾಗಳನ್ನು ನೋಡಿ ಕನ್ನಡದಲ್ಲಿ ರೀಮೇಕ್ ಸಿನಿಮಾ ಮಾಡಿಲ್ಲ. ಇನ್ನು ನಮ್ಮ ಕನ್ನಡ ಸಿನಿಮಾಗಳು ಪರಭಾಷೆಗೆ ರೀಮೇಕ್ ಆಗಿರುವುದು ಸಾಕಷ್ಟು ಸಿನಿಮಾಗಳಿವೆ. ಹಾಗೆ ನೋಡೋದಾದರೆ ಡಾಕ್ಟರ್ ರಾಜ್ಕುಮಾರ್ ನಟನೆಯ 39 ಸಿನಿಮಾಗಳು 9 ಭಾಷೆಗಳಲ್ಲಿ 62 ಬಾರಿ ರೀಮೇಕ್ ಆಗಿರುವುದು ದಾಖಲೆಯಾಗಿದೆ. ಇನ್ನು 60, 70, 80ರ ದಶಕಗಳಲ್ಲಿ ಕನ್ನಡ ಚಿತ್ರರಂಗ ಕೂಡ ಮದ್ರಾಸ್ನಲ್ಲಿ ನೆಲೆಗೊಂಡಿತ್ತು. ಒಂದೇ ಕಥೆಯನ್ನು ಏಕಕಾಲಕ್ಕೆ 3-4 ಭಾಷೆಗಳಲ್ಲಿ ಬೇರೆ ಬೇರೆ ಹೀರೋಗಳ ನಟನೆಯಲ್ಲಿ ಒಟ್ಟಿಗೆ ಸಿನಿಮಾ ಮಾಡಿ ಬಿಡುಗಡೆ ಮಾಡುವ ಪದ್ಧತಿ ಕೂಡ ಇತ್ತು. ಇನ್ನು 90ರ ದಶಕದ ವೇಳೆಗೆ ಕನ್ನಡ ಚಿತ್ರರಂಗವು ಬೆಂಗಳೂರಿನಲ್ಲಿ ನೆಲೆಗೊಂಡಿತ್ತು. 90ರ ದಶಕದಲ್ಲೂ ದೊಡ್ಡ ಸಂಖ್ಯೆಯ ರೀಮೇಕ್ ಸಿನಿಮಾಗಳು ನಿರ್ಮಾಣಗೊಂಡಿದ್ದವು. ವಿಷ್ಣು ಸರ್ ಇರಲಿ ಅಥವಾ ಅಂಬರೀಶ್ ಇರಲಿ, ರವಿಚಂದ್ರನ್, ದರ್ಶನ್, ಸುದೀಪ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಹೀಗೆ ಎಲ್ಲಾ ನಟರು ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕೆಲವೊಮ್ಮೆ ಅಧಿಕೃತವಾಗಿ ರೀಮೇಕ್ ರೈಟ್ ತೆಗೆದುಕೊಂಡು ಸಿನಿಮಾ ನಿರ್ಮಿಸಿದ್ದಾರೆ. ಕೆಲವೊಮ್ಮೆ ಯಾವುದೋ ಸಿನಿಮಾ ಕಥೆಯಿಂದ ಪ್ರೇರಣೆಗೊಂಡು ಕೊಂಚ ಬದಲಿಸಿ ಸಿನಿಮಾ ಮಾಡಿರುವ ಉದಾಹರಣೆಗಳು ಕೂಡ ಇದೆ. ಕೊನೆಯದಾಗಿ ಪ್ರೇಕ್ಷಕರನ್ನು ರಂಜಿಸಿ ಬಾಕ್ಸ್ ಆಫೀಸ್ ಶೇಕ್ ಮಾಡುವ ಪ್ರಯತ್ನಗಳು ನಡೆಯುತ್ತಾ ಬರುತ್ತಿದೆ. ಆದರೆ ಕಳೆದ 9 ವರ್ಷಗಳಿಂದ ಕನ್ನಡದ ರೀಮೇಕ್ ಸಿನಿಮಾಗಳು ಕಮ್ಮಿಯಾಗಿದ್ದು ಇದು ಒಳ್ಳೆಯ ಬೆಳವಣಿಗೆಯಾಗಿದೆ. ಇನ್ನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು 18 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಒಟ್ಟು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದ ಅಣ್ಣವರು ರೀಮೇಕ್ ಸಂಖ್ಯೆ ಕೂಡ ಕಡಿಮೆ ಇದೆ ಎಂದು ಹೇಳಬಹುದು. ಕೆಲವು ರೀಮೇಕ್ ಸಿನಿಮಾಗಳನ್ನು ನೋಡೋದಾದರೆ ಮಲ್ಲಿ ಮದುವೆ, ಅಣ್ಣ ತಂಗಿ, ಪ್ರೇಮಮಯಿ, ಬೆಂಗಳೂರು ಮೇಲ್, ರೌಡಿ ರಂಗಣ್ಣ, ಚಿಕ್ಕಮ್ಮ, ಬಾಳೆ ಬಂಗಾರ ಇವು ಅಣ್ಣವರು ನಟಿಸಿದ ಕೆಲವು ರೀಮೇಕ್ ಸಿನಿಮಾಗಳಾಗಿವೆ. ಇನ್ನು 52 ರೀಮೇಕ್ ಚಿತ್ರಗಳಲ್ಲಿ ವಿಷ್ಣು ಸರ್ ನಟಿಸಿದ್ದಾರೆ. ಸಾಕಷ್ಟು ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ದಾರೆ ಕೂಡ. ಕಿಟ್ಟು ಪುಟ್ಟು, ಕರ್ಣ, ಅವಳೆ ಹೆಜ್ಜೆ, ಮನೆ ಮನೆ ಕತೆ, ಕೃಷ್ಣಾನಿ ಬೇಗನೆ ಬಾರೋ, ಕೋಟಿಗೊಬ್ಬ, ದಿಗ್ಗಜರು, ಸಿಂಹಾದ್ರಿಯ ಸಿಂಹ, ಸೂರ್ಯವಂಶ, ಆಪ್ತಮಿತ್ರ ಇವು ವಿಷ್ಣು ಸರ್ ನಟಿಸಿದ ಕೆಲವು ರೀಮೇಕ್ ಚಿತ್ರಗಳಾಗಿದೆ. ಇನ್ನು ಅಂಬರೀಶ್ ಸರ್ ರೀಮೇಕ್ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಸರ್ ಬಳಿಕ ಆ ಮಟ್ಟಿಗೆ ಜನಪ್ರಿಯ ಗಳಿಸಿದ ಮತ್ತೊಬ್ಬ ಸ್ಟಾರ್ ನಟ ಅಂಬರೀಶ್ ಸರ್ ಅವರು. ತಮ್ಮ ರೆಬೆಲ್ ಪಾತ್ರಗಳ ಮೂಲಕ ಅಂಬಿ ಅಭಿಮಾನಿಗಳ ಮನಗೆದ್ದಿದ್ದರು. ರೌಡಿ ಎಂಎಲ್ಎ, ಗರುಡಧ್ವಜ, ಮಿಡಿದ ಹೃದಯಗಳು, ಅಣ್ಣವರು, ಗೌಡ್ರು, ಅಂಬಿನಿಗೆ ವಯಸ್ಸಾಯ್ತಾ ಹೀಗೆ ಸಾಕಷ್ಟು ರೀಮೇಕ್ ಸಿನಿಮಾಗಳಲ್ಲಿ ಅಂಬರೀಶ್ ಸರ್ ಕೂಡ ಕಾಣಿಸಿಕೊಂಡಿದ್ದರು. ಇನ್ನು ಅತಿ ಹೆಚ್ಚು ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದವರು ರವಿಚಂದ್ರನ್ ಸರ್ ಅವರು. ಬೇರೆ ಭಾಷೆ ಸಿನಿಮಾ ರೈಟ್ಸ್ ತಂದರು, ಅದನ್ನು ಹೊಸ ರೂಪದಲ್ಲಿ ತೋರಿಸಿ ಗೆದ್ದವರು ಕ್ರೇಜಿ ಸ್ಟಾರ್. ರೀಮೇಕ್ ಸಿನಿಮಾ ಆಗಿದ್ದರೂ ಒರಿಜಿನಲ್ ಮ್ಯೂಸಿಕ್ ಇಂದ ಇವರು ಸಿನಿಮಾ ಹೆಚ್ಚು ಸದ್ದು ಮಾಡುತ್ತಿದ್ದವು. ಹಳ್ಳಿ ಮೇಷ್ಟ್ರು, ಚಿಕ್ಕ ಯಜಮಾನರು, ನಾನು ನನ್ನ ಹೆಂಡ್ತಿರು, ಪ್ರೀತಿಸೋ ತಪ್ಪೇನಿಲ್ಲ, ಕೋದಂಡರಾಮ ಹೀಗೆ ಲೀಸ್ಟ್ ಸಾಕಷ್ಟೇ ಇದೆ. ಇನ್ನು ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಡಿ-ಬಾಸ್ ದರ್ಶನ್ ಸರ್ ಹಾಗೆ ಕಿಚ್ಚ ಸುದೀಪ್ ಸರ್ ಅವರ ರೀಮೇಕ್ ಚಿತ್ರಗಳು ಎಷ್ಟು ಎಂದು ನೋಡೋಣ ಬನ್ನಿ. ಇನ್ನು ದರ್ಶನ್ ಸುದೀಪ್ ರೀಮೇಕ್ ಚಿತ್ರಗಳು ಹೆಚ್ಚು ಕಡಿಮೆ ಒಂದೇ ಸಮಯಕ್ಕೆ ದರ್ಶನ್ ಹಾಗೂ ಸುದೀಪ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಇನ್ನು ಸುದೀಪ್ ಸರ್ ಅವರು 19 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸ್ವಾತಂತ್ರ್ಯ, ಮೈ ಆಟೋಗ್ರಾಫ್, ವೀರಮದಕರಿ, ಕೆಂಪೇಗೌಡ, ಮಾಣಿಕ್ಯ ಕೆಲವು ರೀಮೇಕ್ ಆದ ಸಿನಿಮಾಗಳಾಗಿದೆ. ಇನ್ನು ದರ್ಶನ್ ಸರ್ ಅವರು 17 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬುಲ್ಬುಲ್, ಬೃಂದಾವನ ಒಡೆಯ ಕೆಲವು ರೀಮೇಕ್ ಆದ ಸಿನಿಮಾಗಳಾಗಿದೆ. ಇನ್ನು ಪುನೀತ್ ಸರ್ ಅವರು ಒಟ್ಟು 7 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಜಯ್, ಮೌರ್ಯ, ರಾಮ್, ಯಾರೇ ಕೂಗಾಡಲಿ, ಹುಡುಗರು, ಪವರ್ ಇವು ಅಪ್ಪು ನಟಿಸಿದ ಕೆಲವು ರೀಮೇಕ್ ಸಿನಿಮಾಗಳಾಗಿದೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಸಾಕಷ್ಟು ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ. 21 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಬಂದ ಉಪ್ಪಿ ಸಿನಿಮಾ ಮಾಡಿ ಹೀರೋ ಕೂಡ ಆಗಿದ್ದರು. ಬಳಿಕ ನಿರ್ದೇಶನ ಮಾಡುವುದನ್ನು ಕಮ್ಮಿ ಮಾಡಿದ್ದಾರೆ. ಹೀರೋ ಆಗಿ 20 ರೀಮೇಕ್ ಸಿನಿಮಾಗಳಲ್ಲಿ ಉಪ್ಪಿ ನಟಿಸಿದ್ದಾರೆ.
ಇನ್ನು ಯಶ್ ಅವರು 2 ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕಿರಾತಕ ಮತ್ತೆ ರಾಜಾವಲಿ ರೀಮೇಕ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನು ಶಿವಣ್ಣ ಅವರು ಕನ್ನಡದಲ್ಲಿ 125ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಶಿವಣ್ಣನ ದರ್ಬಾರ್ ನಡೆಸಿದ್ದಾರೆ. ಇವತ್ತಿಗೂ ಬಹು ಬೇಡಿಕೆಯ ನಟ ಎನಿಸಿಕೊಂಡಿದ್ದಾರೆ. ಅಂದಾಗೆ ಸೆಂಚುರಿ ಸ್ಟಾರ್ 20 ರೀಮೇಕ್ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಕೋದಂಡರಾಮ, ಗಲಾಟೆ ಅಳಿಯನರು, ಪ್ರೀತ್ಸೆ, ಯುವರಾಜ, ಕವಚ, ದ್ರೋಣ, ಆಸೆಗೊಬ್ಬ ಮೀಸೆಗೊಬ್ಬ ಹೀಗೆ ಶಿವಣ್ಣ ಮಾಡಿದ ಕೆಲವು ರೀಮೇಕ್ ಸಿನಿಮಾಗಳಾಗಿದೆ. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಾಕಷ್ಟು ರೀಮೇಕ್ ಸಿನಿಮಾಗಳನ್ನು ಮಾಡಿ ಗೆದ್ದಿದ್ದಾರೆ. ಚಲನಚಿತ್ರ, ಕೃಷ್ಣ, ಉಲ್ಲಾಸ, ಉತ್ಸಾಹ, 100 ಹೀಗೆ ಕೆಲವು ರೀಮೇಕ್ ಮಾಡಿದ ಸಿನಿಮಾಗಳಾಗಿದೆ. ಸ್ನೇಹಿತರೆ, ನಮ್ಮ ಸ್ಟಾರ್ ನಟರು ಅಟ್ಲೀಸ್ಟ್ ವರ್ಷಕ್ಕೆ 1 ಮೂವಿ ಆದ್ರೂ ಮಾಡಲಿ ಅಂತ ಹೇಳ್ತಾ ಅವರ ಮುಂದಿನ ಎಲ್ಲ ಮೂವಿಗಳು ಸೂಪರ್ ಹಿಟ್ ಆಗಲಿ ಅಂತ ಹಾರೈಸೋಣ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೇ ಭವಂತು. ನಮಸ್ಕಾರ.